ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್. ನಾವು ಮಂತ್ಲಿ ಮ್ಯಾಗಝಿನ್ ಅನಾಲಿಸಿಸ್ ಅನ್ನ ಮುಂದುವರಿಸೋಣ. ಈಗ ಒಂದ್ ಅಂಶ ಗಮನದಲ್ಲಿರಿ. ಒಂದು ಏನಂತ ಅಂದ್ರೆ ನಾವು ನವೆಂಬರ್ ಮ್ಯಾಗಝಿನ್ ಮತ್ತೆ ಡಿಸೆಂಬರ್ ಮ್ಯಾಗಝಿನ್ ಇನ್ನೂ ಕವರ್ ಮಾಡಬೇಕಾಗಿದೆ. ನವೆಂಬರ್ದು ಸೈನ್ಸ್ ಅಂಡ್ ಟೆಕ್ನಾಲಜಿ ಕವರ್ ಮಾಡಲಾಗಿದೆ, ಈಗಾಗಲೇ ನವೀನ್ ಸರ್ ಅವ್ರು ನಿಮ್ಗೆ ಕವರ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಡಿಸೆಂಬರ್ ಮತ್ತು ಜನವರಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೂಡ ಅವರೇ ಕವರ್ ಮಾಡ್ತಾರೆ ನಿಮಗೆ. ಇದು ನವೆಂಬರ್ ಮತ್ತು ಡಿಸೆಂಬರ್ ತುಂಬಾನೇ ಹಿಂದುಳಿದಿರೋದ್ರಿಂದ ನಾನೀಗ ಸದ್ಯದಲ್ಲಿ ಜನವರಿಯಿಂದ ಆರಂಭ ಮಾಡ್ತೀನಿ. ಮೊದಲು ಜನವರಿ ಮುಗಿಸೋಣ, ಫೆಬ್ರವರಿ ಮುಗಿಸ್ಕೊಳ್ಳೋಣ, ಆಮೇಲೆ ಮತ್ತೆ ನವೆಂಬರ್ ಡಿಸೆಂಬರ್ ನಾನು ಮುಗಿಸ್ಕೊಡ್ತೀನಿ ನಿಮಗೆ. ಒಟ್ನಲ್ಲಿ ಕಳೆದ ವರ್ಷ ಮೇ ಅಥವಾ ಜೂನ್ ನಿಂದ 2024 ಮೇ ಅಥವಾ ಜೂನ್ ನಿಂದ ಹಿಡಿದುಕೊಂಡು 2025 ಫೆಬ್ರವರಿ ಮಾರ್ಚ್ ವರೆಗೂ ನಾವು ನೀಟಾಗಿ ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಮಗೆ. ಅದರಿಂದ ನಿಮಗೆ UPSC ನಲ್ಲಿ ಸುಮಾರು 10-12 ನೇರವಾದ ಪ್ರಶ್ನೆಗಳು ಬರುತ್ತೆ. ಒಂದು 15-20 ಇಂಡೈರೆಕ್ಟ್ ಪ್ರಶ್ನೆಗಳಿರುತ್ತೆ. ಅದು ನಿಮ್ ಹಿಂದೂ ಅನಾಲಿಸಿಸ್ ನಲ್ಲಿ ಕೂಡ ಕವರ್ ಆಗ್ತಾ ಇರುತ್ತೆ. ಹಿಂದೂ ಅನಾಲಿಸಿಸ್ ಕೂಡ ನೀಟಾಗಿ ಕವರ್ ಮಾಡ್ತಾ ಇದ್ದಾರೆ, ನಿಮಗೆ ಅದನ್ನ ಮಿಸ್ ಮಾಡಬೇಡಿ. ನ್ಯೂಸ್ ಪೇಪರ್ ಅಲ್ಲಿ ಏನ್ ಬರ್ತಾ ಇದೆ, ಸುದ್ದಿಯಲ್ಲಿ ಏನಿದೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಕೇಳ್ತಾ ಹೋಗಿ. ಈಗ ಮೊಟ್ಟ ಮೊದಲನೇದಾಗಿ ಇಲ್ಲಿ ಕವರ್ ಆಗಿರುವಂತದ್ದು ಇಂಡಿಯನ್ ಆರ್ಟ್ ಅಂಡ್ ಕಲ್ಚರ್, ಭಾರತದ ಕಲೆ ಮತ್ತು ಸಂಸ್ಕೃತಿ ಬಗ್ಗೆ ನಾವು ನೋಡಿದಾಗ ಮೊದಲ ಟಾಪಿಕ್ ನೋಡಿ, ಇಂಡಸ್ ವ್ಯಾಲಿ ಸ್ಕ್ರಿಪ್ಟ್ ಅಂತ ಇದೆ. ಸಿಂಧೂ ನದಿ ಕಣಿವೆಯ ಸ್ಕ್ರಿಪ್ಟ್ ಅಂದ್ರೆ ಒಂದು ಲಿಪಿ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಕಾಂಟೆಕ್ಸ್ಟ್ ಏನಿದೆ ಇಲ್ಲಿ, ಯಾಕೆ ಇದು ಸುದ್ದಿಯಲ್ಲಿದೆ ಅಂತ ಅಂದ್ರೆ, ತಮಿಳುನಾಡು ಚೀಫ್ ಮಿನಿಸ್ಟರ್ ಅವ್ರು ಏನ್ ಮಾಡಿದಾರೆ ಅಂತ ಅಂದ್ರೆ, ಈ ಸಿಂಧೂ ಕಣಿವೆ ನಾಗರಿಕತೆಯ ಲಿಪಿ ಏನಿದೆಯಲ್ಲ ಇದನ್ನ ಆ ಡಿಸೆಫರ್ ಮಾಡಿದ್ರೆ, ಅಂದ್ರೆ ಅದು ಏನಿದೆ ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳೋರ್ಗೆ $1 ಮಿಲಿಯನ್ ಬಹುಮಾನವನ್ನ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಸಿಂಧೂ ಕಣಿವೆ ನಾಗರಿಕತೆಯ ಲಿಪಿಗಳನ್ನ ಇಲ್ಲಿವರೆಗೂ ಬಿಡಿಸಿ ಯಾರು ಕೂಡ ಹೇಳೋಕ್ ಆಗಿಲ್ಲ, ಅದರ ಅರ್ಥವನ್ನ ಯಾರು ಕೂಡ ಹೇಳೋಕ್ ಆಗಿಲ್ಲ. ಓಕೆ, ಅಷ್ಟು ನಿಮಗೆ ಗಮನದಲ್ಲಿರ್ಲಿ. ಇನ್ನು ಇದರಿಂದ ನಾವೇನೇನು ಕಲಿಬಹುದು ನೋಡಿ. ನಾವು ಸಿಂಧೂ ಕಣಿವೆ ನಾಗರಿಕತೆ ಬಗ್ಗೆ ಆರ್ಟ್ ಅಂಡ್ ಕಲ್ಚರ್ ಅಲ್ಲಿ ತುಂಬಾ ಡೀಪ್ ಆಗಿ ಹೇಳ್ಕೊಟ್ಟಿರ್ತೀವಿ ನಿಮ್ಗೆ. ಅದೆಲ್ಲಾನು ಕೂಡ ಇಲ್ಲಿ ರಿವೈಸ್ ಆಗ್ಬೇಕು ನಿಮಗೆ. ಒಂದ್ಸಾರಿ ತೆಗೆದು ನೋಡ್ಕೊಡ್ರಿ, ಅದನ್ನ ಬರಬಹುದು ಸಿಂಧೂ ಕಣಿವೆ ಬಗ್ಗೆ. ಸಾಮಾನ್ಯವಾಗಿ ಅವರು ತಾವು ಬರೆದಿರುವಂತಹ ಸ್ಕ್ರಿಪ್ಟ್ ನಲ್ಲಿ ಅನಿಮಲ್ ಅಂದ್ರೆ ಪ್ರಾಣಿದು ಮತ್ತೆ ಮನುಷ್ಯನ ಚಿತ್ರಗಳನ್ನ, ಮೋಟಿಫ್ ಗಳನ್ನ ಜಾಸ್ತಿ ಬಳಸಿದ್ದಾರೆ. ಆಮೇಲೆ ಅವ್ರದ್ದು ಸ್ಟೈಲ್ ಯಾವ ರೀತಿ ಇತ್ತು ಬರವಣಿಗೆದು ಅಂತ ಅಂದ್ರೆ, ಬಸ್ಟ್ರೋ ಫೆಡೌನ್ ಸ್ಟೈಲ್ ಅಂತ ಕರಿತೀವಿ ನಾವು. ಅಂದ್ರೆ ಯಾವ ತರ, ರೈಟ್ ಟು ಲೆಫ್ಟ್, ಹೀಗೆ ಬಲಗಡೆಯಿಂದ ಎಡಗಡೆಗೆ, ಮತ್ತೆ ಕೆಳಗಡೆ ಬರೋದು ಎಡಗಡೆಯಿಂದ ಬಲಗಡೆಗೆ, ಮತ್ತೆ ಬಲಗಡೆಯಿಂದ ಎಡಗಡೆಗೆ, ಎಡಗಡೆಯಿಂದ ಬಲಗಡೆಗೆ, ಈ ತರ ಅವರು ಬರಿತಾ ಇದ್ರು ಸಿಂಧೂ ಕಣಿವೆಯ ನಾಗರಿಕತೆಯವರು. ಇನ್ನು ಇದ್ರ ಬಗ್ಗೆ ಇಲ್ಲಿ ಜಾಸ್ತಿ ಇರುವಂತ ಅಂಶಗಳು ನನಗೇನು ಕಂಡು ಬಂದಿಲ್ಲ. ಇವೆಲ್ಲವನ್ನು ಕೂಡ ನಾವು ಸ್ಟ್ಯಾಟಿಕ್ ನಲ್ಲಿ ಕವರ್ ಮಾಡಿದೀವಿ. ಅವ್ರು ಬಳಸಿರುವಂತ ಮಟೀರಿಯಲ್ ಯಾವ್ದಿತ್ತು, ಆಮೇಲೆ ಅವರ ನ್ಯೂಮರಿಕಲ್ ಸಿಸ್ಟಮ್, ಇದೆಲ್ಲವನ್ನು ಕೂಡ ಕವರ್ ಮಾಡಲಾಗಿದೆ. ಆಮೇಲೆ ಒಂದ್ ಅಂಶ ಇಲ್ಲಿ ನೋಡಿ, ಹೊಸ ಪದಗಳನ್ನ ಬಳಸಲಾಗಿದೆ. ಸೀಲ್ಸ್ ಮೇ ಹ್ಯಾವ್ ಬೀನ್ ಯೂಸ್ಡ್ ಆಸ್ ಅ ಎಮ್ಯುಲೆಟ್ಸ್ ಆರ್ ಥ್ಯಾಲ್ಸಿಮಾನ್ಸ್ ಅಂತ ಹೇಳ್ತಾ ಇದಾರೆ. ಥ್ಯಾಲ್ಸಿಮಾನ್ ಅಂತ ಅಂದ್ರೆ ಈಗ ತಾಯತಗಳು ಕೊರಳಲ್ಲಿ ಕಟ್ಕೊಳ್ತಾರಲ್ಲ, ಅವುಗಳ ರೀತಿಯಲ್ಲಿ ಸೀಲ್ಗಳಿದ್ವು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಆ ಭಾಗದಲ್ಲಿ ಒಂದು ವಿಶೇಷವಾದಂತಹ ಭಾಷೆ ಇತ್ತು, ಲ್ಯಾಂಗ್ವೇಜ್ ಇತ್ತು. ಏನಂತ ಅಂದ್ರೆ ಬ್ರಹುಯಿ ಅಥವಾ ಬ್ರೂಹುಯಿ ಅಂತ ಕರಿತೀವಿ. ಸೊ ಈ ಭಾಷೆ ದ್ರಾವಿಡ ಭಾಷಾ ಪರಿವಾರಕ್ಕೆ ಸೇರಿರುವಂತದ್ದು. ಏನ್ ಸರ್ ದ್ರಾವಿಡ ಭಾಷಾ ಪರಿವಾರ ಅಂತ ಅಂದ್ರೆ, ನೋಡಿ ಭಾಷೆಗಳಲ್ಲಿ ಹಲವು ವಿಧ ಬರುತ್ತೆ. ಇಂಡೋ ಯುರೋಪಿಯನ್ ಅಂತ ಕರಿತೀವಿ, ದ್ರಾವಿಡ ಭಾಷಾ ಪರಿವಾರ ಆಸ್ಟ್ರಿಯನ್ ಅಥವಾ ಆಸ್ಟ್ರೇಲಿಯನ್ ಟೈಪ್ ಅಂತ ಕರಿತೀವಿ. ಈ ಇಂಗ್ಲಿಷ್ ಮತ್ತು ಹಿಂದಿ ಇವೆಲ್ಲವುಗಳು ಕೂಡ ಇಂಡೋ ಯುರೋಪಿಯನ್ಗೆ ಶೈಲಿಗೆ ಸೇರಿವೆ. ಅವುಗಳ ವಾಕ್ಯ ರಚನೆ ಬೇರೆ ಇರುತ್ತೆ. ನಮ್ಮ ಭಾರತದಲ್ಲ, ದಕ್ಷಿಣ ಭಾರತದ ಭಾಷೆಗಳ ವಾಕ್ಯ ರಚನೆ ಬೇರೆ ಇರುತ್ತೆ. ಹಾಗಾಗಿ ಅವುಗಳನ್ನ ನಾವು ಗುರುತಿಟ್ಕೊಳ್ಬೇಕು. ಅದರಲ್ಲಿ ಈ ಬ್ರಹುಯಿ ಅನ್ನುವಂತ ಏನ್ ಭಾಷೆ ಇದೆಯಲ್ಲ, ಇದು ಸಿಂಧೂ ಕಣಿವೆ ನಾಗರಿಕತೆ ಸಂದರ್ಭದಲ್ಲಿ ಇತ್ತು ಅಂತ ಹೇಳಲಾಗತ್ತೆ. ಓಕೆ, ಆಮೇಲೆ ನೆಕ್ಸ್ಟ್ ಟಾಪಿಕ್ ನೋಡೋದಾದ್ರೆ, ತಿರುಮಲ ವೆಂಕಟೇಶ್ವರ ಟೆಂಪಲ್ ಬಗ್ಗೆ ಬಂದಿದೆ. ಯಾಕೆ ಸುದ್ದಿಯಲ್ಲಿದೆ, ಏನಿದೆ ಕಾಂಟೆಕ್ಸ್ಟ್ ಅಂತ ನೋಡಿದ್ರೆ, ಇತ್ತೀಚೆಗೆ ಅಲ್ಲಿ ಸ್ಟ್ಯಾಂಪೇಡ್ ಆಗಿತ್ತು. ಏನು ಸ್ಟ್ಯಾಂಪೇಡ್ ಅಂತ ಅಂದ್ರೆ, ಈ ಕಾಲ್ ತುಳಿತ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಅದರಲ್ಲಿ ಸುಮಾರು 6 ಜನ ಮರಣ ಹೊಂದಿದ್ರು. ಓಕೆ, ಎಲ್ಲಿದೆ ಇದು, ತಿರುಮಲೇಶ್ವರ ಅಥವಾ ವೆಂಕಟೇಶ್ವರ ಟೆಂಪಲ್ ಅಂತ ಅಂದ್ರೆ, ವೆಂಕಟ ಹಿಲ್ ನಲ್ಲಿ ಆಂಧ್ರ ಪ್ರದೇಶದಲ್ಲಿ ನಮಗೆ ಕಂಡು ಬರುತ್ತೆ. ಓಕೆ, ಸೊ ಇಲ್ಲಿ ನೋಡ್ರಿ, ಈ ಒಂದು ಶೈಲಿ ಇದೆಯಲ್ಲ ದೇವಾಲಯದ್ದು, ಇದು ತುಂಬಾ ಮುಖ್ಯ ಆಗುತ್ತೆ. ನಾವು ಆರ್ಟ್ ಅಂಡ್ ಕಲ್ಚರ್ ಅಲ್ಲಿ ನಿಮಗೆ ಈಗಾಗಲೇ ನೀಟಾಗಿ ಟೀಚ್ ಮಾಡಿ ಕೊಟ್ಟಿದೀವಿ ಇದನ್ನ. ಇದು ಯಾವ ದೇವರಿಗೆ ಸಂಬಂಧಪಟ್ಟಿರುವಂತ ಅಂದ್ರೆ, ವೆಂಕಟೇಶ್ವರನಿಗೆ, ಅಂದ್ರೆ ಲಾರ್ಡ್ ವಿಷ್ಣುವಿಗೆ ಸಂಬಂಧಪಟ್ಟಿರುವಂತ ದೇವಾಲಯ. ಆಮೇಲೆ ಇಲ್ಲಿ ಲಡ್ಡು ತುಂಬಾ ಫೇಮಸ್ ತಿರುಪತಿದು, ಅದಕ್ಕೊಂದು GI ಟ್ಯಾಗ್ ಅನ್ನು ಕೂಡ ಕೊಡಲಾಗಿದೆ. ನೆಕ್ಸ್ಟ್ ಆರ್ಕಿಟೆಕ್ಚರ್ ನೋಡಿದ್ರೆ, ಈ ದೇವಾಲಯದ ವಾಸ್ತು ಶೈಲಿಯನ್ನು ನಾವು ನೋಡಿದ್ರೆ, ಇದು ದ್ರಾವಿಡ ಶೈಲಿಯನ್ನು ಹೊಂದಿದೆ, ದ್ರಾವಿಡಿಯನ್ ಶೈಲಿದು. ಆಮೇಲೆ ಸ್ಯಾಂಕ್ಟಮ್ ಸ್ಯಾಂಕ್ಟೋರಮ್ ಮೇಲೆ ಏನಿದೆ ಅಂತ ಅಂದ್ರೆ, ಇಲ್ಲಿ
ಅಂದ್ರೆ ಈ ಒಂದು ಗರ್ಭಗೃಹ ಇದೆ ಇಲ್ಲಿ, ಆನಂದ ನಿಲಯಂ ಅಂತ ಕರೀತಾರೆ ಅದನ್ನ, ಏನ್ ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ. ಆಮೇಲೆ ದ್ರಾವಿಡ ಶೈಲಿಯ ವಿಶೇಷತೆ ಏನು? ದ್ರಾವಿಡ ಶೈಲಿ ದೇವಾಲಯಗಳದ್ದು ವಿಶೇಷತೆ ಏನಂತ ಅಂದ್ರೆ, ಆ ದೇವಾಲಯದ ಸುತ್ತಮುತ್ತ ದೊಡ್ಡನಾದ ಗೋಡೆ ಇರುತ್ತೆ, ದೊಡ್ಡದಾದಂತ ಗೋಡೆ ಇರುತ್ತೆ, ಎತ್ತರವಾದಂತ ಒಂದು ಸೆಕ್ಯೂರಿಟಿ ವಾಲ್ ಇರುತ್ತೆ. ನೀವು ಅಕಸ್ಮಾತ್ ಇದಕ್ಕೆ ಹೋದ್ರಿ, ಎಲ್ಲದು ಆ ಶ್ರೀಶೈಲ ಚೆನ್ನಮಲ್ಲಿಕಾರ್ಜುನಕ್ಕೆ ಹೋದ್ರೆ ಅನ್ಕೊಂಡ್ರೆ, ಅಲ್ಲೂ ಕೂಡ ಆ ದೇವಾಲಯದ ಸುತ್ತಮುತ್ತಲೂ ಕೂಡ ಒಂದು ದೊಡ್ಡ ರಕ್ಷಣಾ ಗೋಡೆ ಇದೆ. ಓಕೆ, ಅದು ದ್ರಾವಿಡ ಶೈಲಿಯ ಒಂದು ಶೈಲಿ. ಓಕೆ, ನೆಕ್ಸ್ಟ್ ವಿಮಾನ ಅಂತ ಬರುತ್ತೆ. ಟೆಂಪಲ್ ಮೇಲೆ, ಗರ್ಭಗೃಹದ ಮೇಲೆ ಒಂದು ಆ ಏನದು ಶಿಖರ ಇರತ್ತಲ್ಲ, ಅದನ್ನ ವಿಮಾನ ಅಂತ ಕೂಡ ಕರೀತಾರೆ ಅದನ್ನ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಾವು ನೋಡಿದಾಗ ಕ್ರೌನಿಂಗ್ ಎಲಿಮೆಂಟ್ ಆಫ್ ದ ಟಾಪ್ ಆಫ್ ದ ಟೆಂಪಲ್, ಶಿಖರ ಅಂತ ಕರಿತೀವಿ. ಸಾರಿ, ಶಿಖರ ಅಂತ ಅಂದ್ರೆ ದೇವಾಲಯದ ಮೇಲೆ ಇರೋದು. ಆಮೇಲೆ ಮತ್ತೊಂದೇನು ವಿಮಾನ ಅಂತ ಬರುತ್ತಲ್ಲ, ಅದು ಈ ಟೆಂಪಲ್ ಟವರ್ ಮೇಲೆ ಕೂಡ ಕಂಡು ಬರುತ್ತೆ. ಅಂದ್ರೆ ಉತ್ತರದಲ್ಲಿ ಮತ್ತೆ ಬೇರೆ ಹೆಸರಿಂದ ಕರಿತೀವಿ, ದಕ್ಷಿಣದಲ್ಲಿ ಬೇರೆ ಹೆಸರಿಂದ ಕರಿತೀವಿ. ಒಂದ್ಸಾರಿ ಚೆಕ್ ಮಾಡ್ಕೊಡ್ರಿ ಅದನ್ನ. ಓಕೆ, ಆರ್ಟ್ ಅಂಡ್ ಕಲ್ಚರ್ ನಲ್ಲಿ ಒಂದ್ಸಾರಿ ಕಣ್ಣಾಡ್ಸ್ಕೊಳ್ರಿ, ಮತ್ತೆ ಆ ಶೈಲಿಗಳದ್ದು ನಿಮ್ಗೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಬರೋದು ಕೊನಾರ್ಕ್ ಸೂರ್ಯ ದೇವಾಲಯದ ಬಗ್ಗೆ ಬಂದಿದೆ. ಯಾಕೆ ಇದು ಸುದ್ದಿಯಲ್ಲಿದೆ ಅಂತ ನೋಡಿದ್ರೆ, ಮಿನಿಸ್ಟ್ರಿ ಆಫ್ ಮೈನ್ಸ್ ನವ್ರು ಏನ್ ಮಾಡಿದಾರೆ ಅಂತ ಅಂದ್ರೆ, ಇದನ್ನ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಅವ್ರ ಜೊತೆ ಸೇರ್ಕೊಂಡು ಎಕ್ಸಿಬಿಷನ್ ನಲ್ಲಿ ಆ ಇದನ್ನ ಕೊಲಾಬರೇಷನ್ ಮಾಡ್ಕೊಂಡಿದ್ದಾರೆ ಎಕ್ಸಿಬಿಷನ್ ಮಾಡೋಕೆ. ಹಾಗಾದ್ರೆ ಅದೇನ್ ನಮ್ಗೆ ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಬೇಕಾಗಿರೋದು ಈ ಸೂರ್ಯ ದೇವಾಲಯದ ಬಗ್ಗೆ, ಕೊನಾರ್ಕ್ ಸನ್ ಟೆಂಪಲ್ ಬಗ್ಗೆ. ಒಂದು ಹೋಮ್ ವರ್ಕ್ ಕೊಡ್ತೀನಿ ಇಲ್ಲೇ ನಿಮ್ಗೆ, ಏನಂತ ಅಂದ್ರೆ, ದೇಶದಲ್ಲಿ ಯಾವ್ಯಾವ ಸೂರ್ಯ ದೇವಾಲಯಗಳಿವೆ ನೋಡ್ಕೊಡ್ರಿ. ಬರೀ ಕೋಣಾರ್ಕ್ ನಲ್ಲಿ ಇಲ್ಲ, ಬೇರೆ ಬೇರೆ ಕಡೆಯಲ್ಲಿ ಕೂಡ ಇವೆ. ಈ ಕೋಣಾರ್ಕ್ ನಲ್ಲಿ ಎಲ್ಲಿದೆ ಅಂತ ಅಂದ್ರೆ, ಒಡಿಶಾದ ಪುರಿ ಜಿಲ್ಲೆಯಲ್ಲಿ ನಮಗೆ ಕಂಡು ಬರುತ್ತೆ. ಆಮೇಲೆ ಇದನ್ನ ಸೂರ್ಯ ದೇವಾಲಯ ಅಂತ ಕೂಡ ಕರೀತಾರೆ. ಇದು ಸೂರ್ಯನಿಗೆ ಮೀಸಲಾಗಿರುವಂತ ದೇವಾಲಯ. ಯಾರು ಕಟ್ಟಿದ್ದಾರೆ ಇದನ್ನ ಅಂತ ಅಂದ್ರೆ, ನರಸಿಂಹದೇವ ಒಂದು. ಯಾವ ಡೈನಸ್ಟಿ ಅವನು? ಈಸ್ಟರ್ನ್ ಗಂಗಾ ಡೈನಸ್ಟಿ, ಅಂದ್ರೆ ಪೂರ್ವ ಗಂಗಾ ಸಾಮ್ರಾಜ್ಯದ ರಾಜ ಆಗಿದ್ದ ಆತ. ಓಕೆ, ಇದಕ್ಕೆ ಬಳಸಲಾಗಿರುವಂತ ಕಲ್ಲುಗಳು ಕೊಂಡಾಲೈಟ್ ಅನ್ನುವಂತ ಕಲ್ಲುಗಳು. ಆಮೇಲೆ ಇದನ್ನ ಬ್ಲ್ಯಾಕ್ ಪಗೋಡಾ ಅಂತಾನು ಕೂಡ ಕರೀತಾರೆ. ಬ್ಲ್ಯಾಕ್ ಪಗೋಡಾ ಯಾಕೆ ಅಂತ ಅಂದ್ರೆ, ಅದರ ಒಂದು ಕಲರ್, ಆ ಕಲ್ಲಿನ ಬಣ್ಣ ಕಪ್ಪದಾಗಿದೆ. ನೀವು ನೋಡ್ರಿ ಒಂದ್ಸಾರಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ. ಆಮೇಲೆ ಈ ದೇವಾಲಯವನ್ನ ಯುನೆಸ್ಕೋನ ವರ್ಲ್ಡ್ ಹೆರಿಟೇಜ್ ಸೈಟ್, ವಿಶ್ವಸಂಸ್ಥೆಯ ವಿಶ್ವ ಪಾರಂಪರಿಕ ಇದು ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಸೇರಿಸಲಾಗಿದೆ. ನೆನ್ಪಿಟ್ಕೊಡ್ರಿ ಇದನ್ನ. ಆಮೇಲೆ ಈ ದೇವಾಲಯದ ಆರ್ಕಿಟೆಕ್ಚರ್, ವಾಸ್ತುಶೈಲಿ ಯಾವ ರೀತಿಯಲ್ಲಿದೆ ಅಂತ ನೋಡಿದಾಗ, ಕಳಿಂಗ ಶೈಲಿಯಲ್ಲಿರೋದು ನಮಗೆ ಕಂಡು ಬರುತ್ತೆ. ಕಳಿಂಗ ಸ್ಟೈಲ್ ಈಸ್ ಐಡೆಂಟಿಫೈಡ್ ಆಸ್ ಅ ಸಬ್ ಕ್ಲಾಸ್ ಅಂಡರ್ ನಗರ ಕ್ಯಾಟಗರಿ. ಸೊ ನಾಗರ ಶೈಲಿ ಯಾರ್ದು? ಉತ್ತರ ಭಾರತದಲ್ವಾ? ಸೊ ಅದರ ಒಂದು ಸಬ್ ಕ್ಯಾಟಗರಿಯಲ್ಲಿ ನಿಮಗೆ ಕಂಡು ಬರ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಕೆಲವೊಂದು ಫೀಚರ್ ಇದೆ ಇದ್ರದ್ದು. ವಿಮಾನ ಅಂತ ಹೇಳಿ, ವಿಮಾನ ಅಂತ ಅಂದ್ರೆ ಟವರ್ ದ್ಯಾಟ್ ಒನ್ಸ್ ಫೀಚರ್ಡ್ ಆಸ್ ಅ ಮ್ಯಾಗ್ನಿಫಿಷಿಯಂಟ್ ಶಿಖರ, ಶಿಖರದ ಮೇಲೆ ಅಂದ್ರೆ ದೇವಾಲಯದ ಗರ್ಭಗೃಹದ ಮೇಲೆ ಇರುತ್ತಲ್ಲ, ಅದನ್ನ ವಿಮಾನ ಅಂತ ಕರೀತಾರೆ. ನೆಕ್ಸ್ಟ್ ಜಗಮೋಹನ ಅಂತ ಬರುತ್ತೆ. ಪಿರಾಮಿಡಲ್ ಆಡಿಯನ್ಸ್ ಹಾಲ್, ಆಡಿಯನ್ಸ್ ಹಾಲ್ ಅಂತ ಅಂದ್ರೆ ಒಂದು ದೊಡ್ಡ ಹಾಲ್ ಅದು. ನೆಕ್ಸ್ಟ್ ನಾಟ್ಯ ಮಂದಿರ ಅಂತ ಒಂದು ಬರುತ್ತೆ. ನಾಟ್ಯ ಮಂದಿರ ಅಂತ ಅಂದ್ರೆ ನಾಟ್ಯಕ್ಕೆ ಮೀಸಲಾಗಿರುವಂತ ಒಂದು ಸ್ಥಳ. ನಿಮಗೆ ಏನ್ ಮಾಡ್ತಾರೆ, UPSC ನಲ್ಲಿ ಇದನ್ನ ಹೊಂದಿಸಿ ಬರೆಯಲ್ಲಿ ಕೊಡ್ತಾರೆ, ಅಲ್ಲಿ ಕನ್ಫ್ಯೂಸ್ ಮಾಡೋ ಅಗತ್ಯ ಇಲ್ಲ, ತುಂಬಾ ಈಸಿ ಇದೆ, ಅರ್ಥ ಮಾಡ್ಕೊಡ್ರಿ ಇದನ್ನ. ನೆಕ್ಸ್ಟ್ ಕಾಶಿ ತಮಿಳ ಸಂಗಮ 3.0 ಅಂತ ಇದೆ. ಏನಿದು 3.0? ಯಾಕೆ ಕೊಟ್ಟಿದ್ದಾರೆ ಇದಕ್ಕೆ ಅಂತ ನೋಡಿದ್ರೆ, ಕಾಂಟೆಕ್ಸ್ಟ್ ನೋಡೋಣ ಮೊದಲು. ಥರ್ಡ್ ಎಡಿಷನ್ ಆಫ್ ಕಾಶಿ ತಮಿಳ್ ಸಂಗಮ್ ವಿಲ್ ಬಿ ಬಿಗಿನ್ February 15 ಅಂಡ್ ಕನ್ಕ್ಲೂಡ್ ಆನ್ 24th February. ಕಾಶಿ ತಮಿಳ್ ಸಂಗಮ್ ಅನ್ನುವಂತ ಒಂದು ಸಭೆಯ ಮೂರನೇ ಎಡಿಷನ್, ಮೂರನೇ ಸಾರಿ ನಡೀತಾ ಇದೆ. ಇದು ಮೂರನೇ ಆವೃತ್ತಿ ಅಂತ ಕರಿಬಹುದು. ಏನಿದೆ ಹಾಗಾದ್ರೆ ಅಂತ ನೋಡಿದಾಗ, ಇಟ್ ಈಸ್ ಅ ಪಾರ್ಟ್ ಆಫ್ ಗವರ್ಮೆಂಟ್ಸ್ ಏಕ ಭಾರತ ಶ್ರೇಷ್ಠ ಭಾರತ ಯುವ ಸಂಗಮ್ ಪ್ರೋಗ್ರಾಮ್. ಓಕೆ, ಒಂದು ಭಾರತ ಶ್ರೇಷ್ಠ ಭಾರತ ಅನ್ನುವಂತ ಒಂದು ಯೋಜನೆಯ ಒಂದು ಭಾಗ ಆಗಿದೆ ಇದು. ಅಂದ್ರೆ ಇಲ್ಲಿ ನೋಡ್ರಿ, ಕಾಶಿ ಇರೋದೆಲ್ಲಿ? ಉತ್ತರ ಭಾರತದಲ್ಲಿ. ತಮಿಳ್ ಇರೋದೆಲ್ಲಿ? ನಮ್ ದಕ್ಷಿಣ ಭಾರತದಲ್ಲಿ. ಎರಡನ್ನೂ ಕೂಡ ಸೇರಿಸಿ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ ಅಲ್ಲಿ. ಓಕೆ, ಎಲ್ಲಿ ನಡೀತಾ ಇದೆ ಇದು ಅಂತ ಅಂದ್ರೆ, ನಮೋ ಘಾಟ್ ಇನ್ ವಾರಣಾಸಿಯಲ್ಲಿ ನಡೀತಾ ಇದೆ ಇದು. ಆಮೇಲೆ ಇಲ್ಲಿ ನಮಗೆ ಅಗಸ್ತ್ಯ ಅನ್ನುವಂತ ಒಬ್ಬ ಋಷಿ ಬಗ್ಗೆ ಬರುತ್ತೆ. ಯಾರಿವರು ಅಂತ ಅಂದ್ರೆ, ತುಂಬಾ ಮುಖ್ಯವಾಗಿರುವಂತ ಋಷಿ ಆಗ್ತಾರೆ ಇವರು, ಅಗಸ್ತ್ಯ ಅಂತ ಹೇಳಿ. ತಮಿಳ ಗ್ರಾಮರ್ ಅನ್ನ ರಚನೆ ಮಾಡಿದವರು ಇವರೇ ಅಂತ ಕರೆಯಲಾಗತ್ತೆ. ಸಿದ್ಧ, ಯುನಾನಿ ಅಂತ ಎಲ್ಲ ಬರುತ್ತೆ ನೋಡ್ರಿ, ಸಿದ್ಧ ಮೆಡಿಸಿನ್ ಔಷಧಿಯನ್ನು ಕೂಡ ಕಂಡುಹಿಡಿದವರು ಇವರೇ ಅಂತ ಹೇಳಲಾಗತ್ತೆ. ನೆನ್ಪಿಟ್ಕೊಡ್ರಿ ಆ 2 ಪಾಯಿಂಟ್ ಅನ್ನ. ಓಕೆ, ದೆನ್ ವಿ ಹ್ಯಾವ್ ನ್ಯೂಸ್ ಇನ್ ಶಾರ್ಟ್ಸ್. ಇಲ್ಲಿ ನೋಡೋದಾದ್ರೆ ಕಲರಿಯ ಪಟ್ಟು ಅಂತ ಬರುತ್ತೆ. ಕಲರಿಯ ಪಟ್ಟು ಅಂದ್ರೆ ಏನು? ಕೇರಳ ಇದಕ್ಕೆ ಸಂಬಂಧಪಟ್ಟಿರೋದಲ್ವಾ? ಸೊ ಯಾಕೆ ಸುದ್ದಿಯಲ್ಲಿದೆ ಅಂತ ನೋಡಿದಾಗ, 38th ನ್ಯಾಷನಲ್ ಗೇಮ್ಸ್ ಇನ್ ಉತ್ತರಾಖಂಡ್ ಹ್ಯಾಸ್ ಸ್ಪಾರ್ಕ್ಡ್ ಕಾಂಟ್ರವರ್ಸಿ ಓವರ್
relegation of Kalariyapattu, Kerala's ancient martial art form, to the demonstration section. ಅಂದ್ರೆ ಕೇರಳದ ಒಂದು ಹಳೆಯ ಒಂದು ಆರ್ಟ್ ಫಾರ್ಮ್, ಇದು ಒಂದು ಕಲೆಯ ವಿಧ. ಏನಾಗಿದೆ ಇದು ಅಂತ ನೋಡಿದಾಗ, ಕಲರಿಯಪಟ್ಟು ಇಸ್ ದ ಓಲ್ಡೆಸ್ಟ್ ಮಾರ್ಷಿಯಲ್ ಆರ್ಟ್ಸ್ ಗ್ಲೋಬಲ್. ನೋಡಿ, ಜಾಗತಿಕವಾಗಿನೇ ಅತ್ಯಂತ ಹಳೆಯ ಒಂದು ಮಾರ್ಷಿಯಲ್ ಆರ್ಟ್ ಇದು. ಮಾರ್ಷಿಯಲ್ ಆರ್ಟ್ ಅಂದ್ರೆ ಒಂದು ಯುದ್ಧ ತಂತ್ರ ಅಂತ ಕರಿಬಹುದು ಇದನ್ನ, ಅಲ್ವಾ, ಕಲೆ ಅಂತ ಕರಿಬಹುದು. ಕಾಂಬ್ಯಾಟ್ ಟೆಕ್ನಿಕ್ಸ್, ಫಿಸಿಕಲ್ ಟ್ರೈನಿಂಗ್ ಎಲ್ಲ, ದೈಹಿಕ ತರಬೇತಿಯನ್ನು ಕೊಡ್ಲಾಗತ್ತೆ. ಇದು ಕಲರಿಯ ಅಂತ ಯಾಕೆ ಬಳಸಲಾಗಿದೆ ಅಂತ ಅಂದ್ರೆ, ಕಾಂಬ್ಯಾಟ್ ಯುದ್ಧ, ಪಯಟ್ಟು ಅಂತಂದ್ರೆ ಫೈಟಿಂಗ್. ನೋಡ್ರಿ, ಫಸ್ಟ್ ಮೆನ್ಷನ್ ಇದ್ರ ಬಗ್ಗೆ ಎಲ್ಲಿದೆ ಅಂತ ಅಂದ್ರೆ ತಮಿಳಿನ ಸಂಗಮ್ ಲಿಟ್ರೇಚರ್ ಅಂತ ಬರುತ್ತೆ. ತಮಿಳಿನಲ್ಲಿ ಸಂಗಮ ಸಾಹಿತ್ಯ ಅಂತ ಇದೆ, ಅದರಲ್ಲಿ ಇದ್ರ ಬಗ್ಗೆ ಬರೆಯಲಾಗಿದೆ. ಇನ್ನು ಮೈಥಾಲಜಿಕಲ್ ಕ್ರೆಡಿಟ್ಸ್ ಅಂತ ನೋಡಿದಾಗ, ಪರಶುರಾಮ ಇದನ್ನ ಆರಂಭ ಮಾಡಿದ ಅಂತ ಹೇಳ್ತಾರೆ ಹಿರಿಯರು. ಆಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ನೋಡ್ರಿ, ಕುಂಗ್ಫು ಏನಿದೆಲ್ಲ ಇವತ್ತು ಚೀನಾದಲ್ಲಿ, ಅದರ ಮೂಲ ಕಲರಿಯಪಟ್ಟು ಅಂತಾನೆ ಹೇಳಲಾಗತ್ತೆ. ನೋಡ್ರಿ, ಕುಂಗ್ಫು ಕಲರಿಯಪಟ್ಟುದಿಂದ ಉಂಟಾಗಿರುವಂತದ್ದು ಅಂತ ಹೇಳಲಾಗುತ್ತೆ, ಅಷ್ಟು ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಹಿಸ್ಟ್ರಿ ಬಗ್ಗೆ ನೋಡ್ಕೊಳ್ಳೋಣ, ಯಾವ ಟಾಪಿಕ್ಸ್ ಇದೆ ಅಂತ. ಮೇನ್ಸ್ ರಿಲೇಟೆಡ್ ಯಾವುದೇ ಟಾಪಿಕ್ಸ್ ಕಂಡು ಬಂದಿಲ್ಲ ಇಲ್ಲಿ, ಎಲ್ಲ ಪ್ರಿಲಿಮ್ಸ್ ರಿಲೇಟೆಡ್ ಇದೆ, ನೋಡೋಣ. ಫಸ್ಟ್, 5000 year old water management technique unearthed at ರಾಕಿಗರಿ. ರಾಕಿಗರಿ ವೆರಿ ಇಂಪಾರ್ಟೆಂಟ್, ಇದು ಕೂಡ ಒಂದು ಸಿಂಧೂ ಕಣಿವೆ ನಾಗರಿಕತೆಯ ತುಂಬಾ ಮುಖ್ಯವಾಗಿರುವಂತ ಸ್ಥಳ. ಎಲ್ಲಿದೆ ಇದು? ಹರಿಯಾಣದಲ್ಲಿ ಕಂಡು ಬರುತ್ತೆ ನಮಗೆ. ಓಕೆ, ಆಮೇಲೆ 7 ಕಿಲೋಮೀಟರ್ ಫ್ರಮ್ ದ ಗಗ್ಗರ್ ರಿವರ್. ಗಗ್ಗರ್ ನದಿಯಿಂದ 27 ಕಿಲೋಮೀಟರ್ ನಲ್ಲಿದೆ. ನೋಡ್ರಿ, ಯಾರು ಈ ವರ್ಷ ಎಕ್ಸಾಮ್ ಬರಿತಾ ಇದ್ದೀರಿ, ನಾನೆಸ್ಟ್ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೀನಿ, ಅದನ್ನ ಮಾತ್ರ ನೆನ್ಪಿಟ್ಕೊಡ್ರಿ. ಯಾರು ಮುಂದಿನ ವರ್ಷ ಬರೆಯೋರಿದ್ದೀರಿ, ನೀವು ಕ್ಲಾಸ್ ಕೇಳ್ತಾ ಇದ್ರೆ ಅದು ಓದ್ತಾ ಇದ್ರೆ ಪ್ರತಿಯೊಂದು ಲೈನ್ ಟು ಲೈನ್ ಓದ್ಬೇಕು, ಪ್ರತಿಯೊಂದು ವರ್ಡ್ ಟು ವರ್ಡ್ ಓದ್ಕೊಳ್ಬೇಕು ನೀವು. ಓಕೆ, ಆಮೇಲೆ ಆರ್ಕಿಯೋಲಾಜಿಕಲ್ ಮೌಂಟ್ಸ್ ಬಗ್ಗೆ ಇಲ್ಲಿ ಕೊಡ್ಲಾಗಿದೆ. ಹಾಗಾದ್ರೆ ಏನದು ಮೌಂಟ್ಸ್ ಅಂತ ಅಂದ್ರೆ ದಿಬ್ಬಗಳ ಬಗ್ಗೆ ಇಲ್ಲಿ ಕೊಡ್ಲಾಗಿದೆ. ಮಡ್ ಬ್ರಿಕ್ ಮತ್ತೆ ಬರ್ನ್ಡ್ ಬ್ರಿಕ್ ಗಳನ್ನ ಆಗಿನ ಟೈಮ್ಲೆ ಬಳಸಲಾಗ್ತಾ ಇತ್ತು. ಸುಟ್ಟ ಮಡಿಕೆಗಳಿಂದ ಕಟ್ತಾ ಇದ್ರು ಅವಾಗಿನವರು ಅಂತ ನೆನ್ಪಿಟ್ಕೊಳ್ರಿ. ಓಕೆ, ಸಾಕು ಅಷ್ಟು, ಮತ್ತೇನ್ ಮುಖ್ಯವಾದ ಅಂಶ ಅಲ್ಲಿ ನಾನು ಕಂಡು ಬಂದಿಲ್ಲ. ದೆನ್ ಎವಿಡೆನ್ಸ್ ಆಫ್ ಐರನ್ ಯೂಸ್ ಇನ್ ತಮಿಳ್ನಾಡು. ತಮಿಳ್ನಾಡಲ್ಲಿ ಐರನ್ ಬಳಕೆಯ ಬಗ್ಗೆ ಕೆಲವೊಂದು ಎವಿಡೆನ್ಸ್ ಸಿಕ್ಕಿದೆ. ಎಲ್ಲಿ ಅಂತ ಅಂದ್ರೆ ಟಿಟುಕೋರಿನ ಜಿಲ್ಲೆಯಲ್ಲಿ ಶಿವಗಾಲೈ ಅನ್ನುವಂತ ಒಂದು ಜಾಗದಲ್ಲಿ. ಉಳಿದಿರುವ ಮತ್ತೊಂದು ಅಷ್ಟೊಂದು ಮುಖ್ಯವಾದ ಅಂಶ ನನಗೇನು ಇಲ್ಲಿ ಕಂಡು ಬರ್ತಾ ಇಲ್ಲ. ದೆನ್ 162ನೇ ಬರ್ತ್ ಆನಿವರ್ಸರಿ ಆಫ್ ಸ್ವಾಮಿ ವಿವೇಕಾನಂದ. ನಾವು ಪ್ರತಿ ವರ್ಷ ವಿವೇಕಾನಂದರ ಜಯಂತಿಯನ್ನು ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಆಮೇಲೆ ಇವರು ಮತ್ತು ಇವರ ಗುರುಗಳ ಜೊತೆ ಸೇರ್ಕೊಂಡು, ರಾಮಕೃಷ್ಣ ಪರಮಹಂಸರ ಜೊತೆ ಸೇರ್ಕೊಂಡು 1897ರಲ್ಲಿ ಇವ್ರು ಏನ್ ಮಾಡ್ತಾರೆ, ರಾಮಕೃಷ್ಣ ಮಿಷನ್ ಅನ್ನ ಆರಂಭ ಮಾಡ್ತಾರೆ. ಅದರ ಮೂಲ ಉದ್ದೇಶ ಫಿಲಾಸಫಿ ಆಫ್ ವೇದಾಂತ. ವೇದಾಂತ ಅಂದ್ರೆ ಉಪನಿಷತ್ತುಗಳು. ವಿವೇಕಾನಂದರು ಹೇಳಿರೋದೆಲ್ಲ ಉಪನಿಷತ್ತುಗಳ ಬಗ್ಗೆ ಇದೆ. ಎಲ್ಲೂ ಕೂಡ ವೇದಾಂತ, ಅವರು ವೇದಗಳ ಬಗ್ಗೆ ಹೇಳಿರೋದಿಲ್ಲ ಅಷ್ಟೊಂದು. ಅವರು ಹೆಚ್ಚು ಉಪನಿಷತ್ತುಗಳ ಮೇಲೆ ಗಮನ ಹರಿಸಿದ್ರು. ಆಮೇಲೆ ಅವರು ರಾಜಯೋಗ ಅಂತ ಬರೆದಿದ್ದಾರೆ, ಜ್ಞಾನ ಯೋಗ ಬರೆದಿದ್ದಾರೆ, ಕರ್ಮಯೋಗ ಅಂತ ಬರೆದಿದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಮುಕ್ತಿಯನ್ನ ಪಡಿಬೇಕು ಅಂತ ಅಂದ್ರೆ ಈ 3 ಹಂತಗಳಿಂದ ಅವನು ಪ್ರಯತ್ನ ಪಡಬಹುದು ಅಂತ ವಿವೇಕಾನಂದರು ಹೇಳ್ತಾರೆ. ಓಕೆ, ಆಮೇಲೆ ಇವರ ಸಿದ್ಧಾಂತವನ್ನು ನಾವು ನಿಯೋ ವೇದಾಂತ ಅಂತ ಕರಿತೀವಿ, ನವ ವೇದಾಂತ ಸಿದ್ಧಾಂತ ಅಂತ ಕರಿತೀವಿ. ಸೊ ಇವರ ಪ್ರಕಾರ ಮುಕ್ತಿಗೆ 4 ಹಂತ ಅಂತ ಹೇಳ್ತಾರೆ: ರಾಜಯೋಗ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ. ಅಂದ್ರೆ ನಾವು ನಮ್ ಕೆಲ್ಸವನ್ನ ಸರಿಯಾಗಿ ಮಾಡೋದ್ರ ಮುಖಾಂತರ, ಜ್ಞಾನವನ್ನ ಪಡೆಯೋದ್ರ ಮುಖಾಂತರ, ಮತ್ತು ಭಕ್ತಿಯನ್ನ ಚೆನ್ನಾಗಿ ಮಾಡೋದ್ರ ಮುಖಾಂತರನು ಕೂಡ ನಾವು ಮೋಕ್ಷವನ್ನ ಪಡಿಬಹುದು ಅಂತ ಹೇಳಾಗತ್ತೆ. ಓಕೆ, ಆಮೇಲೆ ಸುಭಾಷ್ ಚಂದ್ರ ಬೋಸ್ ಅವರು ವಿವೇಕಾನಂದರನ್ನ ಮೇಕರ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಕರೆದಿದ್ರು. ಅಂದ್ರೆ ನಮ್ಮ ಆಧುನಿಕ ಭಾರತದ ನಿರ್ಮಾತೃ ಅಂತ ಕರೆದಿದ್ರು ಇವರನ್ನು. ಅದಾದ ನಂತರ ನಾವು ಸೊಸೈಟಿ ಮತ್ತು ಸೋಷಿಯಲ್ ಇಶ್ಯೂಸ್ ಗಳ ಬಗ್ಗೆ ನೋಡ್ತೀವಿ. ಇದು GS1 ನಲ್ಲಿ ಕಂಡು ಬರುತ್ತೆ ನಮಗೆ. ಅವು ಕೂಡ GS1 ನಲ್ಲಿ ಕಂಡು ಬಂದಿದ್ವು, ಆರ್ಟ್ ಅಂಡ್ ಕಲ್ಚರ್ ಮತ್ತೆ ಹಿಸ್ಟ್ರಿ. ಇಲ್ಲಿ ನೋಡೋದಾದ್ರೆ ಇದು ಫಸ್ಟ್ ಟಾಪಿಕ್ ಆರ್ಟ್ ಅಂಡ್ ಕಲ್ಚರ್. ಇದು ನಿಮಗೆ ಮೇನ್ಸ್ ಅಲ್ಲಿ ಕೂಡ ಬರಬಹುದು, ಪ್ರಿಲಿಮ್ಸ್ ಅಲ್ಲಿ ಕೂಡ ಬರಬಹುದು. ನೋಡೋಣ ಏನಿದೆ ಸುದ್ದಿ ಅಂತ. ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್. ಯಾಕೆ ಈ ಕಾಯ್ದೆಯ ಬಗ್ಗೆ ಹೇಳ್ತಾ ಇದ್ದಾರೆ ನೋಡೋಣ. ವೆರಿ ವೆರಿ ಇಂಪಾರ್ಟೆಂಟ್ ಕಾಯ್ದೆ ಇದು. A case has been registered against Infosys co-founder under the Scheduled Caste and Scheduled Tribes Prevention of Atrocities Act. ಅಂದ್ರೆ SC ಮತ್ತು ST ಗಳ ದೌರ್ಜನ್ಯ ತಡೆ ಕಾಯ್ದೆಯ ಅಡಿಯಲ್ಲಿ ಇನ್ಫೋಸಿಸ್ ನ ಸಹ ಸಂಸ್ಥಾಪಕರ ಮೇಲೆ ಪ್ರಕರಣ ದಾಖಲಿಸಲಾಗಿದೆ.
ಯಾಕೆ ಏನು ಅಂತ ನಮ್ಗೆ ಅಷ್ಟೊಂದು ಅಗತ್ಯ ಇಲ್ಲ. ನಮಗೆ ಫೋಕಸ್ ಆಗ್ಬೇಕಾಗಿರೋದು ಈ ಒಂದು ಕಾಯ್ದೆಯ ಬಗ್ಗೆ ಸಾಕು. ಯಾವ ವ್ಯಕ್ತಿ ಅವ್ರದ್ದೇನು ಅವ್ರದ್ ಕತೆ ಏನು ಅದೆಲ್ಲ ನಮ್ಗೆ ಅಗತ್ಯ ಇಲ್ಲ UPSC ಗೆ. ನೋಡೋಣ. ರೀಸೆಂಟ್ಲಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ ಹ್ಯಾಸ್ ರೇಸ್ಡ್ ಕನ್ಸರ್ನ್ಸ್ ಓವರ್ ಫೇಲ್ಯೂರ್ ಆಫ್ ಸೆವರಲ್ ಸ್ಟೇಟ್ಸ್ ಟು ಎಸ್ಟಾಬ್ಲಿಷ್ ದಿಸ್ ಆಕ್ಟ್. ಅಂದ್ರೆ ಈ SC ST ಜನರಿಗೆ ಏನ್ ಅನ್ಯಾಯ ಆಗ್ತಾ ಇದೆಯಲ್ಲ, ಆ ಕಾಯ್ದೆಯನ್ನ ಸರಿಯಾಗಿ ಅಳವಡಿಸುವಂತಹ ಕೆಲಸಗಳನ್ನ ರಾಜ್ಯಗಳು ಮಾಡ್ತಾ ಇಲ್ಲ ಅಂತ ಹೇಳಿ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಬರುತ್ತೆ ಪಾರ್ಲಿಮೆಂಟ್ ನಲ್ಲಿ, ಅದು ಇದನ್ನ ಹೇಳಿದೆ. ಸರಿ, ಹಾಗಾದ್ರೆ ಏನು, ಯಾರು ಶೆಡ್ಯೂಲ್ಡ್ ಕಾಸ್ಟ್? ವೆರಿ ವೆರಿ ಇಂಪಾರ್ಟೆಂಟ್, ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ ನಿಮಗೆ. ಶೆಡ್ಯೂಲ್ಡ್ ಕಾಸ್ಟ್ ರೆಫರ್ ಟು ಸೋಷಿಯಲಿ ಡಿಸ್ಅಡ್ವಾಂಟೇಜ್ ಗ್ರೂಪ್, ಅಂದ್ರೆ ಸಾಮಾಜಿಕವಾಗಿ ಹಿಂದುಳಿದಿರುವಂತ ಗ್ರೂಪ್ ಇದು. ಫೇಸ್ಡ್ ಹಿಸ್ಟಾರಿಕಲ್ ಡಿಸ್ಕ್ರಿಮಿನೇಷನ್, ಅಂದ್ರೆ ಐತಿಹಾಸಿಕವಾಗಿ ನಾವು ಹಿಂದೆ ಎಲ್ಲ ನೋಡಿದಾಗ ಇವರಿಗೆ ತಾರತಮ್ಯವನ್ನ ಮಾಡಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯನ್ನು ಪಾಲಿಸ್ಕೊಂಡು ಬರಲಾಗಿದೆ ಇವರ ವಿರುದ್ಧ. ಓಕೆ, ಹಾಗಾಗಿ ಇವರಿಗೆ ವಿಶೇಷವಾದಂತ ಸವಲತ್ತುಗಳನ್ನ ಭಾರತ ಸರ್ಕಾರ ಈಗ ಮಾಡಿಕೊಟ್ಟಿದೆ. ಸಂವಿಧಾನದ ವಿಧಿ 341 ಅಡಿಯಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮೇ ನೋಟಿಫೈ ಸರ್ಟೆನ್ ಕಾಸ್ಟ್ ಆಸ್ ಶೆಡ್ಯೂಲ್ ಕಾಸ್ಟ್ ಥ್ರೂ ಪಬ್ಲಿಕ್ ನೋಟಿಫಿಕೇಶನ್. ನೋಡ್ರಿ, ನಮ್ ಸಂವಿಧಾನ SC ಅಂದ್ರೆ ಯಾರು ಅಂತ ಎಲ್ಲೂ ಹೇಳಿಲ್ಲ, ನೆನ್ಪಿಟ್ಕೊಡ್ರಿ. SC ಅನ್ನ ಯಾರು ಹೇಳ್ತಾರೆ, ಹಾಗಾದ್ರೆ ಯಾರು ನೋಟಿಫೈ ಮಾಡಬಹುದು? ನಮ್ಮ ದೇಶದ ರಾಷ್ಟ್ರಪತಿಗಳಿಗೆ ಆ ಒಂದು ಅಧಿಕಾರವನ್ನು ಕೊಡಲಾಗಿದೆ. ಶೆಡ್ಯೂಲ್ಡ್ ಟ್ರೈಬ್ಸ್ ಅಂದ್ರೆ ಯಾರು ಹಾಗಾದ್ರೆ? ದೇ ಆರ್ ಇಂಡಿಜಿನಸ್ ಕಮ್ಯುನಿಟೀಸ್, ಭಾರತದ ಮೂಲ ನಿವಾಸಿಗಳವರೆಲ್ಲರೂ. ಡಿಸ್ಟಿಂಕ್ಟ್ ಕಲ್ಚರಲ್ ಐಡೆಂಟಿಟೀಸ್, ಜಿಯೋಗ್ರಫಿಕಲ್ ಐಸೋಲೇಷನ್ ಅಂಡ್ ಸೋಶಿಯೋ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್. ಹಾಗಾದ್ರೆ ST ಅಂತ ಯಾರು ಘೋಷಣೆ ಮಾಡ್ತಾರೆ? ST ಅಂತಾನು ಕೂಡ ಪ್ರೆಸಿಡೆಂಟ್ ಅವರೇ ಘೋಷಣೆ ಮಾಡ್ತಾರೆ. ಬಟ್ ಇದನ್ನ ಘೋಷಣೆ ಮಾಡುವಾಗ ಅವರು ಆಯಾ ರಾಜ್ಯಗಳ ಗವರ್ನರ್ ಅವರನ್ನ ಕನ್ಸಲ್ಟ್ ಮಾಡ್ತಾರೆ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಆಮೇಲೆ ST ಅನ್ನ ಕನ್ಸಿಡರ್ ಮಾಡುವಾಗ ಡಿಸ್ಟಿಂಕ್ಟ್ ಕಲ್ಚರ್ ಇರಬೇಕು, ಆ ಸಮುದಾಯದ್ದು ವಿಶೇಷವಾದಂತ ಒಂದು ಕಲ್ಚರ್ ಇರಬೇಕು ಅವ್ರದ್ದು. ಆಮೇಲೆ ಜಿಯೋಗ್ರಾಫಿಕಲ್ ಐಸೋಲೇಷನ್ ಇರಬೇಕು, ಅವರು ಎಲ್ಲಾ ಜನರಿಂದ ಐಸೋಲೇಟ್ ಆಗಿರ್ಬೇಕು, ದೂರ ಇರಬೇಕು. ಅಂದ್ರೆ ಕಾಡಿನಲ್ಲಿ ವಾಸ ಮಾಡ್ತಾ ಇರುವಂತ ಜನ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿರ್ಬೇಕು ಅವರು. ಓಕೆ, ಈ ಅಂಶ ನಿಮಗೆ ಗೊತ್ತಿರಲಿ. ಭಾರತ ಸರ್ಕಾರ ಇವರ ಅಭಿವೃದ್ಧಿಗೋಸ್ಕರ ನಮಸ್ತೆ ಎನ್ನುವಂತ ಒಂದು ಪ್ರೋಗ್ರಾಮ್ ಅನ್ನ ತಂದಿದೆ. ಆಮೇಲೆ ಸ್ಮೈಲ್ ಅನ್ನುವಂತ ಪ್ರೋಗ್ರಾಮ್ ಇದೆ, ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ ಫಾರ್ ಲೈವ್ಲಿಹುಡ್ ಆಫ್ ಎಂಟರ್ಪ್ರೈಸ್ ಅಂತ ಹೇಳಿ. ಆಮೇಲೆ ಶ್ರೇಯಸ್ ಅಂತ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇದೆ. ಇವೆಲ್ಲವನ್ನು ಕೂಡ ನೀವು ಮೇನ್ಸ್ ಅಲ್ಲಿ ಎಕ್ಸಾಂಪಲ್ ಆಗಿ ಬಳಸ್ಕೊಳ್ಬಹುದು. ಓಕೆ, ಹಾಗಾದ್ರೆ ಭಾರತ ಸರ್ಕಾರ ತಂದಿರುವಂತ ಕಾನೂನುಗಳೇನೇನು ಅಥವಾ ಏನೇನಿದೆ ನಮ್ಮ ಸಂವಿಧಾನದಲ್ಲಿ SC ST ಪ್ರೊಟೆಕ್ಷನ್ಗೆ ಅಂತ ಅಂದ್ರೆ ಆರ್ಟಿಕಲ್ 17, 23, 330, 332, 335, 46 ಇವೆಲ್ಲವೂ ಕೂಡ ರಿಸರ್ವೇಶನ್ ಮತ್ತು ಸ್ಪೆಷಲ್ ಪ್ರೊವಿಷನ್ ಕೊಡುತ್ತೆ, ಇವರಿಗೆ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ಹಾಗೇನೆ ಉದ್ಯೋಗಗಳಲ್ಲಿ ಕೂಡ, ಜೊತೆಗೆ ನಮ್ಮ ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತು ಇದರಲ್ಲಿ ಯಾವುದರಲ್ಲಿ MLA ಎಲೆಕ್ಷನ್ಗಳು, ವಿಧಾನಸಭೆಗಳಲ್ಲೂ ಕೂಡ ಇವರಿಗೆ ಮೀಸಲಾತಿಗಳನ್ನ ಕೊಡ್ಲಾಗಿದೆ. ದೆನ್ ಕೀ ಲಾಸ್ ಅಂತ ನೋಡಿದಾಗ ಪ್ರೊಟೆಕ್ಷನ್ ಆಫ್ ಸಿವಿಲ್ ಸರ್ವಿಸ್ ರೈಟ್ಸ್ ಆಕ್ಟ್ 1955, ಅದನ್ನ ಅನ್ಟಚಬಿಲಿಟಿ ಆಕ್ಟ್ ಅಂತ ಕರಿತೀವಿ ನಾವು. SC SC ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್, ಹಾಗೇನೆ ಫಾರೆಸ್ಟ್ ರೈಟ್ಸ್ ಆಕ್ಟ್ 2006 ಅಂತ ಬರುತ್ತೆ. ಈ ಮೂರು ಕಾಯ್ದೆಗಳು ವೆರಿ 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 ಇಂಪಾರ್ಟೆಂಟ್. ಇವುಗಳ ಮೇಲೆ ಪದೇ ಪದೇ ಪ್ರಶ್ನೆಗಳು ಬರ್ತಾ ಇರುತ್ತೆ. ಆಮೇಲೆ ಇವುಗಳನ್ನ ಮೇನ್ಸ್ ಅಲ್ಲಿ ಕೂಡ ನೀವು ಪದೇ ಪದೇ ಬಳಸಬೇಕಾಗತ್ತೆ, ನೆನ್ಪಿಟ್ಕೊಡ್ರಿ. ಓಕೆ, ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆಕ್ಟ್ 1956 or 55, ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ 1989, 2006 ಫಾರೆಸ್ಟ್ ರೈಟ್ಸ್ ಆಕ್ಟ್ ನೆನ್ಪಿಟ್ಕೊಡ್ರಿ. ಆಮೇಲೆ ಎಜುಕೇಶನ್ ಮತ್ತು ಎಕನಾಮಿಕಲ್ ಸಪೋರ್ಟ್ ಅನ್ನು ಕೂಡ ಭಾರತ ಸರ್ಕಾರ ಅವ್ರಿಗೋಸ್ಕರ ಮಾಡ್ತಾ ಇದೆ ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ. ಸರಿ, ಮುಂದಿನ ವಿಷಯಕ್ಕೆ ನಾವು ಹೋಗೋಣ. ಇಲ್ಲಿ ಮುಂದಿನ ವಿಷಯದಲ್ಲಿ ನಾವು ನೋಡೋದಾದ್ರೆ ಅದೇ ಅಟ್ರಾಸಿಟಿ ಕಾಯ್ದೆ ಬಗ್ಗೆ ಇದೆ. 1989ರಲ್ಲಿ ಭಾರತ ಸರ್ಕಾರ ಇದನ್ನ ತಂದಿತ್ತು, ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಿದ್ದಾಗ. ಇದನ್ನ ರಾಜ್ಯ ಸರ್ಕಾರಗಳೇ ಜಾರಿಗೆ ತರುತ್ತೆ. ಇಲ್ಲಿ ಆಂಟಿಸಿಪೇಟರಿ ಬೇಲ್ ಸಿಗೋದಿಲ್ಲ, ನಿರೀಕ್ಷಣಾ ಜಾಮೀನ್ ಸಿಗೋದಿಲ್ಲ ಇದರಲ್ಲಿ, ಮುಖ್ಯವಾಗಿ ನೆನ್ಪಿಟ್ಕೊಳ್ರಿ. ಆಮೇಲೆ ಇದು SC SC ಮತ್ತು ST ST ಅವ್ರ ನಡುವೆ ಜಗಳಾಡ್ಕೊಂಡ್ರೆ ಸಮಸ್ಯೆ ಬರಲ್ಲ ಇದು. ಈಗ SC ST ಗೆ ಒಬ್ಬ ಸಾಮಾನ್ಯ ವ್ಯಕ್ತಿ, OBC ಅಥವಾ ಯಾರೋ ಜನರಲ್ ಕ್ಯಾಟಗರಿ ವ್ಯಕ್ತಿ ಏನಾದ್ರೂ ತಪ್ಪು ಪದಗಳಿಂದ ನಿಂದಿಸಿದಾಗ ಈ ಒಂದು ಕಾಯ್ದೆ ಜಾರಿಯಾಗುತ್ತೆ. ಓಕೆ, ಇದು ಕಾಗ್ನಿಸಿಬಲ್ ಅಫೆನ್ಸ್, ಅಂದ್ರೆ ನೀವು ನಿಂದಿಸಿದ್ರೆ SC ST ಕಮ್ಯುನಿಟಿಯನ್ನ ಯಾವ್ದಾದ್ರು ಕೆಟ್ಟ ಪದಗಳಲ್ಲಿ ನಿಂದಿಸಿದ್ರೆ ಅದು ಕಾಗ್ನಿಸಿಬಲ್ ಅಫೆನ್ಸ್ ಆಗುತ್ತೆ. ಕಾಗ್ನಿಸಿಬಲ್ ಅಫೆನ್ಸ್ ಅಂತ ಅಂದ್ರೆ ಏನು?
ಕೋರ್ಟ್ ನ ಪರ್ಮಿಷನ್ ಇಲ್ಲದೆ, ವಾರೆಂಟ್ ಇಲ್ದೇನೆ ಪೊಲೀಸರು ನಿಮ್ಮನ್ನ ಅರೆಸ್ಟ್ ಮಾಡಬಹುದು, ನೆನ್ಪಿಟ್ಕೊಳ್ರಿ. ಆಮೇಲೆ ಇದನ್ನ ಇನ್ವೆಸ್ಟಿಗೇಟ್ ಮಾಡೋಕೆ DSP ರ್ಯಾಂಕ್ ನ ಅಧಿಕಾರಿ ಇರಬೇಕು, ಬರೀ ಇನ್ಸ್ಪೆಕ್ಟರ್ ಅಥವಾ PSI ಇದ್ರೆ ಆಗೋದಿಲ್ಲ. ಓಕೆ, 30 ದಿನದಲ್ಲಿ ವಿಚಾರಣೆ ಮುಗಿದು ಹೋಗ್ಬಿಡ್ಬೇಕಿದು. ಆಮೇಲೆ 2015ರಲ್ಲಿ ಇದನ್ನ ತಿದ್ದುಪಡಿ ಕೂಡ ಮಾಡಿದ್ರು. ಆಮೇಲೆ 2018ರಲ್ಲಿ ಒಂದ್ಸಾರಿ ಇದನ್ನ ಏನ್ ಮಾಡ್ಲಾಗಿದೆ ಅಂತ ಅಂದ್ರೆ ತಿದ್ದುಪಡಿ ಮಾಡ್ಲಾಗಿದೆ. ದೆನ್ ವಿ ಹ್ಯಾವ್ ಮುಂದಿನ ದಾರಿ ಏನು ಅಂತ ನೀವು ಪ್ರಿಲಿಮ್ಸ್ ಅಲ್ಲಿ ಆಮೇಲೆ ಅದನ್ನ ಓದ್ಕೊಡ್ರಿ. ಏನಿಲ್ಲ, ಸಿಂಪಲ್ ಆಗಿ ಬರೆಯೋದು, ಒಂದು 6 ಪಾಯಿಂಟ್ಸ್ ಬರೆಯೋದು ವಿತ್ ಎಕ್ಸಾಂಪಲ್. ಓಕೆ, ದೆನ್ ಟ್ರಾನ್ಸ್ಫಾರ್ಮಿಂಗ್ ಹೆಲ್ತ್ ಕೇರ್ ಥ್ರೂ ಡಿಜಿಟಲೈಸೇಷನ್. ಯಾಕೆ ಸುದ್ದಿಯಲ್ಲಿದೆ ಇದು? ರೀಸೆಂಟ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ ಹೈಲೈಟ್ಸ್ ಇಂಡಿಯಾಸ್ ಪೊಟೆನ್ಶಿಯಲ್ ಇನ್ ಬಿಲ್ಡಿಂಗ್ ದ ರೆಸಿಲಿಯಂಟ್ ಗ್ಲೋಬಲ್ ಡಿಜಿಟಲ್ ಹೆಲ್ತ್ ಎಕೋಸಿಸ್ಟಮ್. ಅಂದ್ರೆ ಭಾರತದ ಹೆಲ್ತ್ ಸಿಸ್ಟಮ್ ಏನಿದೆ ಅದನ್ನ ಡಿಜಿಟಲೈಸ್ ಮಾಡೋಕೆ ವರ್ಲ್ಡ್ ಎಕನಾಮಿಕ್ ಫೋರಂ ಅವ್ರು ಹೇಳಿದ್ದಾರೆ. ಇದು ಕೂಡ ಮ್ಯಾಕ್ಸಿಮಮ್ ಮೇನ್ಸ್ ಟಾಪಿಕ್ಸ್ ಇದೆ ಇಲ್ಲಿ ಕೂಡ. ಡಿಜಿಟಲ್ ಹೆಲ್ತ್ ಅಂತ ಅಂದ್ರೆ ಏನ್ ಹೇಳ್ರಿ? ಟೆಕ್ನಾಲಜಿಗಳನ್ನ ಬಳಸ್ಕೊಳ್ಳೋದು ನಮ್ಮ ಆರೋಗ್ಯಕ್ಕಾಗಿ. ಆಮೇಲೆ ಇವೆಲ್ಲ ಇದೆಯಲ್ಲ ಭಾರತ ಸರ್ಕಾರ ಡಿಜಿಟಲೈಸ್ ಮಾಡಿರುವಂತದ್ದು ನಮ್ಮ ಹೆಲ್ತ್ ಕೇರ್ ಅನ್ನ. ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ, ನ್ಯಾಷನಲ್ ಹೆಲ್ತ್ ಪಾಲಿಸಿ, ಹೆಲ್ತ್ ಡೇಟಾ ಮ್ಯಾನೇಜ್ಮೆಂಟ್ ಪಾಲಿಸಿ ಇವೆಲ್ಲವೂ ಕೂಡ ಬರುತ್ತೆ. ಇಲ್ಲಿ ಏನೇನ್ ಚಾಲೆಂಜಸ್ ಇದೆ ಅಂತ ಇಲ್ಲಿ ನೋಡ್ರಿ. ಡಿಜಿಟಲ್ ಡಿವೈಡ್ ಇದೆ. ಏನು ಡಿಜಿಟಲ್ ಡಿವೈಡ್ ಅಂದ್ರೆ ಎಲ್ರು ಕೂಡ ಮೊಬೈಲ್ ಯೂಸ್ ಮಾಡೋಕ್ ಬರಲ್ಲ, ಆ ತರದ ಪಾಯಿಂಟ್ಸ್ ನೀವು ನೋಡ್ಕೊಳ್ಬಹುದು. ವೇ ಫಾರ್ವರ್ಡ್ ಅಂತ ಅಂದ್ರೆ ಏನೇನ್ ಮಾಡ್ಬೇಕಾಗಿದೆ ಇನ್ನೂ ಕೂಡ, ಇಲ್ಲೊಂದು 5-6 ಪಾಯಿಂಟ್ಸ್ ನೀವು ಓದ್ಕೊಳ್ಳಿ. ದೆನ್ ಪಬ್ಲಿಕ್ ಹೆಲ್ತ್ ನ್ಯೂಟ್ರಿಷನ್ ಪಾಲಿಸೀಸ್ ಅನ್ನುವಂಥದ್ದು ಒಂದು ಟಾಪಿಕ್ ಇದೆ. ಯಾಕೆ ಇದು ಬಂದಿದೆ ಸುದ್ದಿಯಲ್ಲಿ ಅಂತ ನೋಡಿದ್ರೆ, ರೀಸೆಂಟ್ ಇವ್ಯಾಲ್ಯೂಯೇಷನ್ ಆಫ್ ಗ್ಲೋಬಲ್ ಪ್ರೋಗ್ರೆಸ್ ಟುವರ್ಡ್ ದ ಅಚೀವ್ಮೆಂಟ್ ಆಫ್ ಗ್ಲೋಬಲ್ ನ್ಯೂಟ್ರಿಷನ್ ಟಾರ್ಗೆಟ್ಸ್ ಪಬ್ಲಿಷ್ ಇನ್ ದ ಲ್ಯಾನ್ಸೆಂಟ್ ಅಲ್ಲಿ ಪಬ್ಲಿಷ್ ಆಗಿದೆ ಅಂತ ನೋಡೋಣ ಏನಿದೆ ಅಂತ. ಇಲ್ಲಿ ಸ್ಟಂಟಿಂಗ್ ಅಂತ ಒಂದು ಬರುತ್ತೆ, ಆಮೇಲೆ ವೇಸ್ಟಿಂಗ್ ಅಂತ ಒಂದು ಬರುತ್ತೆ. ವೇಸ್ಟಿಂಗ್ ಅಂತ ಅಂದ್ರೆ ಲೋ ವೇಟ್ ಫಾರ್ ಹೈಟ್ ರೇಷಿಯೋ. ಆ ಹುಡುಗನಿಗೆ ಹೈಟ್ ಎಷ್ಟು ಇರುತ್ತಲ್ಲ, ಆ ಹೈಟ್ಗೆ ತಕ್ಕ ಹಾಗೆ ವೇಟ್ ಇರಲ್ಲ, ಅವನು ತುಂಬಾ ಸಣ್ಣ ಇರ್ತಾನೆ ಅವನು. ಆಮೇಲೆ ನಮ್ಮ ದೇಶದಲ್ಲಿ ಅನಿಮಿಯಾ ಕೂಡ ಸಾಕಷ್ಟಿದೆ. ಆಮೇಲೆ ಸ್ಟಂಟಿಂಗ್ ಅಂತ ಅಂದ್ರೆ ಇಂಪೇರ್ಡ್ ಗ್ರೋತ್ ಅಂತ ಅಂದ್ರೆ ಮಗು ಹೈಟೇ ಆಗ್ತಾ ಇರೋದಿಲ್ಲ, ಅವೆಲ್ಲ ಸಮಸ್ಯೆಗಳು. ಇವೆಲ್ಲ ಮೇನ್ಸ್ ಟಾಪಿಕ್ಗಳು, ನೀವು ಓದ್ಬೇಕು ಅವುಗಳನ್ನ. ಸ್ವಲ್ಪ ಓದ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಡ್ರಿ, ಈಸಿ ಇದೆ, ಅದೇನ್ ಕಷ್ಟ ಅಲ್ಲ. ನಾವು ಡಿಫಿಕಲ್ಟ್ ಕಾನ್ಸೆಪ್ಟ್ ಹೇಳ್ತೀವಿ ನಿಮಗೆ. ಆಮೇಲೆ ಕರೆಂಟ್ ನ್ಯೂಟ್ರಿಷನಲ್ ಚಾಲೆಂಜಸ್ ಇನ್ ಇಂಡಿಯಾ ಅಂತ ನೋಡಿದಾಗ ನಮ್ಮಲ್ಲಿ ತುಂಬಾ ಸಮಸ್ಯೆ ಇದೆ ಮಾಲ್ ನ್ಯೂಟ್ರಿಷನ್ದು. ಆಮೇಲೆ ಇಲ್ಲಿ ಹಿಡನ್ ಹಂಗರ್ ಇದೆ. ಹಿಡನ್ ಹಂಗರ್ ಅಂತ ಅಂದ್ರೆ ಗೊತ್ತೇ ಆಗದೆ ಇರುವಂತ ಬಡತನ ನಮ್ಮ ದೇಶದಲ್ಲಿ ಕಂಡು ಬರ್ತಾ ಇದೆ ನಮಗೆ. ಹಾಗಾದ್ರೆ ಯಾರು ಸರ್ವೆ ಮಾಡ್ತಾರೆ ಇದನ್ನ ಅಂತ ನೋಡಿದಾಗ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅವರು ಇವುಗಳ ಬಗ್ಗೆ ಸರ್ವೆಗಳನ್ನ ಮಾಡ್ತಾ ಇರ್ತಾರೆ. ಹಾಗೇನೆ ವಿಶ್ವಸಂಸ್ಥೆಯವರು SDG ಗೋಲ್ 2 and 3 ಅಂತ ಇದೆ. ಗೋಲ್ 2 ನಲ್ಲಿ 0 ಹಂಗಾರ್ ಅಂತ ಇದೆ. ಅಂದ್ರೆ ಭೂಮಿ ಮೇಲೆ ಯಾರು ಕೂಡ ಹಸಿವಿನಿಂದ ಬದುಕಬಾರದು ಅನ್ನುವಂಥದ್ದು ಕನಸು ವಿಶ್ವಸಂಸ್ಥೆದು. ದೆನ್ SDG 3 ಅಂತ ಒಂದಿದೆ, ಗುಡ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್, ಆರೋಗ್ಯಕರವಾಗಿರಬೇಕು ಮಕ್ಕಳು ಅನ್ನುವಂಥದ್ದು. ಟೋಟಲ್ 17 SDG ಗುರಿಗಳಿದೆ ಯಾರ್ದು? ವಿಶ್ವಸಂಸ್ಥೆಯವ್ರದ್ದು. ಆಮೇಲೆ 2023ರಲ್ಲಿ ಭಾರತ ಸರ್ಕಾರ 2023ರನ್ನ ಇಯರ್ ಆಫ್ ಮಿಲ್ಲೆಟ್ಸ್ ಅಂತ ಹೇಳಿತ್ತು. ಮಿಲ್ಲೆಟ್ಸ್ ಅಂತ ಅಂದ್ರೆ ಈ ಸಿರಿಧಾನ್ಯಗಳು, ಜೋಳ, ಸಜ್ಜೆ, ನವಣೆ, ರಾಗಿ ಎಲ್ಲ ಬರುತ್ತಲ್ಲ, ಅವುಗಳು. ದೆನ್ ಈ NNNP ಅಂತ ನೋಡಿದಾಗ ನ್ಯಾಷನಲ್ ನ್ಯೂಟ್ರಿಷನ್ ಪಾಲಿಸಿ ಅಂತ ಬರುತ್ತೆ. 1993ರಲ್ಲಿ ಇದನ್ನ ಅಳವಡಿಸ್ಕೊಂಡಿದ್ದಾರೆ. ಪೋಷಣ್ ಅಭಿಯಾನನ 2018ರಲ್ಲಿ ಸ್ಟಾರ್ಟ್ ಮಾಡಲಾಗಿದೆ. ಹಾಗೇನೆ ವೆರಿ ಇಂಪಾರ್ಟೆಂಟ್ ಮಿಡ್ ಡೇ ಮೀಲ್ ಸ್ಕೀಮ್ ಇದೆ, ಮಧ್ಯಾಹ್ನ ಊಟದ ಯೋಜನೆ ಭಾರತ ಸರ್ಕಾರದಲ್ಲಿ ಇದೆಯಲ್ಲ, ಅದು ತುಂಬಾ ಮುಖ್ಯವಾಗಿರುವಂತದ್ದು. ಅದು ನಿಮ್ಮ ಗಮನದಲ್ಲಿ ಇರಲಿ. ಹಾಗೇನೆ ಒಂದೆರಡು ಎಕ್ಸಾಂಪಲ್ಸ್ ಇದೆ ನೋಡ್ರಿ ಇಲ್ಲಿ ನಮಗೆ. ಇದಕ್ಕೆ UPSC ಮೇನ್ಸ್ ಬರೆಯುವಾಗ ಯೂಸ್ ಆಗತ್ತೆ. ಏನಂತ ಅಂದ್ರೆ ಈ ಆಂಧ್ರ ಪ್ರದೇಶದಲ್ಲಿ ರಿಯಲ್ ಟೈಮ್ ಮಾನಿಟರಿಂಗ್ ಮಾಡ್ತಾರೆ ಅವರು. ಆಮೇಲೆ ಛತ್ತೀಸ್ಗಢ್ನಲ್ಲೂ ಕೂಡ ಅವರು ಫೋರ್ಟಿಫೈಡ್ ರೈಸ್ ಅನ್ನ ಬಳಸ್ತಾ ಇದಾರೆ, ಅಂದ್ರೆ ಗುಣಮಟ್ಟದ ರೈಸ್ ಅನ್ನ, ಅಂದ್ರೆ ಅದರಲ್ಲಿ ನ್ಯೂಟ್ರಿಷನ್ ಗಳನ್ನ ಹಾಕಿ ಬಳಸ್ತಾ ಇದಾರೆ ಅಂತ ಇಲ್ಲಿ ಹೇಳಾಗ್ತಾ ಇದೆ. ಓಕೆ, ಸೊ ಇಷ್ಟು ಅಂಶ ನಿಮ್ಮ ಗಮನದಲ್ಲಿ ಇರ್ಲಿ. ನೆಕ್ಸ್ಟ್ ನೋಡೋಣ ಯಾವ ಟಾಪಿಕ್ಸ್ ಇದೆ. ಈಗ ಬರೀ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಅಂದ್ರೆ ಸಾರ್ವಜನಿಕ ಮತ್ತು ಪ್ರೈವೇಟ್. ಸಾರ್ವಜನಿಕ ಅಂತ ಅಂದ್ರೆ ಸರ್ಕಾರಿ ಸೇರಿಸಿಕೊಂಡು. ದೆನ್ ವಿ ಹ್ಯಾವ್ ಪ್ರಿಲಿಮ್ಸ್. ನೀತಿ ಆಯೋಗ್ ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ ಅಂತ ಬಂದಿದೆ, ವೆರಿ ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ ರೀಸೆಂಟ್ಲಿ ರಿಲೀಸ್ಡ್ ಇನ್ ಇಂಡಿಯಾ ಬೈ ಯಾರು ಅಂತ ಕೇಳ್ತಾರೆ. ಸೊ ನೀತಿ ಆಯೋಗ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ 18 ಮೇಜರ್
ಸಾರಿ 18 ಅಲ್ಲ, 8 ಮೇಜರ್ ಸ್ಟೇಟ್ಸ್ ಇದೆ. ಯಾವ್ಯಾವ್ದು ಅಂತ ನೋಡಿದ್ರೆ ಆ ಒಂದು ಟೋಟಲ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್, ಟೋಟಲ್ ಕ್ಯಾಪಿಟಲ್ ಔಟ್ಲೇ, ಸ್ಟೇಟ್ ಓನ್ ರೆವಿನ್ಯೂ, ಗ್ರಾಸ್ ಫಿಸಿಕಲ್ ಡೆಫಿಸಿಟ್, ರೆವಿನ್ಯೂ ಡೆಫಿಸಿಟ್, ಇಂಟ್ರೆಸ್ಟ್ ಪೇಮೆಂಟ್, ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟೀಸ್, ಗ್ರೋತ್ ರೇಟ್. ಓಕೆ ಅಂತ ಹೇಳ್ತಾ ಇದ್ರೆ ಏನಂತ ಅಂದ್ರೆ ಇದು ಕ್ವಾಲಿಟಿ ಆಫ್ ಎಕ್ಸ್ಪೆಂಡಿಚರ್, ಖರ್ಚು ಹೇಗ್ ಮಾಡ್ತಾ ಇದ್ದಾರೆ ರಾಜ್ಯಗಳದವರು. ರೆವಿನ್ಯೂ ಮೊಬಿಲೈಸೇಷನ್, ಆದಾಯವನ್ನ ಹೇಗೆ ಹಂಚಿಕೆ ಮಾಡಲಾಗ್ತಾ ಇದೆ. ಫಿಸಿಕಲ್ ಪ್ರೊಡೆನ್ಸ್ ಅಂದ್ರೆ ಆರ್ಥಿಕವಾಗಿ ಎಷ್ಟು ಸಬಲವಾಗಿದೆ. ಡೆಟ್ ಇಂಡೆಕ್ಸ್, ಸಾಲ ಸ್ಥಿತಿಗತಿ ಏನಿದೆ. ಡೆಟ್ ಸಸ್ಟೈನಬಿಲಿಟಿ, ಸಾಲ ಸುಸ್ಥಿರವಾಗಿದೆಯಾ. ಇವೆಲ್ಲ ಅಂಶಗಳ ಬಗ್ಗೆ ಸ್ಟಡಿ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಯಾರು? ನೀತಿ ಆಯೋಗದವರು, ನೆನ್ಪಿಟ್ಕೊಳ್ರಿ. ಇದರಲ್ಲಿ ಮುಂದೆ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾರೆ ಅಂದ್ರೆ ಒಡಿಶಾ, ಛತ್ತೀಸ್ಗಢ, ಗೋವಾದವರು. ಆಮೇಲೆ ಟಾಪ್ ಅಲ್ಲಿ ಇದಾರೆ ಅವರು. ಅವ್ರದ್ದು ಸಾಲ ಗೀಲ ಎಲ್ಲ ಜಾಸ್ತಿ ಇಲ್ಲ. ಮಹಾರಾಷ್ಟ್ರ, ಉತ್ತರ ಪ್ರದೇಶ ಅದರ ನೆಕ್ಸ್ಟ್ ಹಂತದಲ್ಲಿವೆ. ವರ್ಸ್ಟ್ ಆಗಿರೋದು ಅಂತ ಅಂದ್ರೆ ಪಂಜಾಬ್, ಆಂಧ್ರ ಪ್ರದೇಶ್, ವೆಸ್ಟ್ ಬೆಂಗಾಲ್ ಅಂಡ್ ಕೇರಳ. ನೋಡ್ರಿ, ಕೇರಳ ಎಜುಕೇಟೆಡ್ ಅಂತ ಅಂತೀವಿ, ಸಾಲ ಸ್ಥಿತಿಗತಿ ಪಾಪ ಚೆನ್ನಾಗಿಲ್ಲ ಅವ್ರದ್ದು. ಓಕೆ, ಒಡಿಶಾ ಟಾಪ್ ನಲ್ಲಿದೆ, ಅದನ್ನ ನೆನ್ಪಿಟ್ಕೊಡ್ರಿ. Then, study recommends inclusion of 179 communities in SC, ST and OBC list. ಸೊ ಒಂದು ಸ್ಟಡಿ ಮಾಡಿದ್ದಾರೆ, SC, ST ಗಳನ್ನ OBC ಸೇರಿಸ್ಕೊಳ್ಳೋಕೆ ಹೇಳಿದ್ದಾರೆ. ಅಷ್ಟೊಂದೇನು ಇಂಪಾರ್ಟೆನ್ಸ್ ಅನ್ಸಿಲ್ಲ ನನಗೆ. Then we have India's poverty fell down to below 5% in 2023 and 24. 2023-24ರಲ್ಲಿ ಭಾರತದ ಬಡತನ 5%ಗೆ ಕುಸಿದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆನ್ಪಿಟ್ಕೊಡ್ರಿ ಅದೊಂದು ಪಾಯಿಂಟ್ ಅನ್ನ. ಸೊ ಪವರ್ಟಿ ಲೈನ್ ಎಸ್ಟಿಮೇಶನ್ ಅಂತ ಬರುತ್ತೆ, ಎಕನಾಮಿಯಲ್ಲಿ ಕಲಿತೀರಿ. ಅದರಲ್ಲಿ ರಂಗರಾಜನ್ ಕಮಿಟಿ ಅಂತ ಬರುತ್ತೆ, ಅದನ್ನು ಕೂಡ ಕಲ್ತಿರ್ತೀವಿ. ಅಲ್ಹಗ್ ಕಮಿಟಿ ಅಂತಾನು ಬಂದಿತ್ತು, ನಾವ್ ಇದನ್ನ ಎಕನಾಮಿನಲ್ಲೆಲ್ಲ ಹೇಳಿರ್ತೀವಿ, ನಿಮ್ಗೆ ಹೇಳ್ತೀವಿ ಮುಂದೆ. ಲಾಕಡ್ವಾಲಾ ಕಮಿಟಿ, ಟೆಂಡೂಲ್ಕರ್ ಕಮಿಟಿ, ರಂಗರಾಜನ್ ಕಮಿಟಿ. ಏನ್ ಕೇಳ್ತಾರೆ ಗೊತ್ತಾ ಫಿಲ್ಮ್ಸ್ ಅಲ್ಲಿ ನಿಮಗೆ? ಅಲಗ್ ಕಮಿಟಿ, ಟೆಂಡೂಲ್ಕರ್ ಕಮಿಟಿ, ಲಾಕಡ್ವಾಲಾ ಕಮಿಟಿ, ರಂಗರಾಜನ್ ಕಮಿಟಿ ಆರ್ ರಿಲೇಟೆಡ್ ಟು ಅಂತ ಕೇಳ್ತಾರೆ. ಏನಂತ ಹೇಳ್ತೀರಿ ಅದಕ್ಕೆ? ದೀಸ್ ವರ್ ರಿಲೇಟೆಡ್ ಟು ಪವರ್ಟಿ ಎಸ್ಟಿಮೇಶನ್ ಇನ್ ಇಂಡಿಯಾ. ಭಾರತದಲ್ಲಿ ಬಡತನವನ್ನು ಲೆಕ್ಕ ಹಾಕೋಕೆ ಹೋಗೋಣ ಮಾಡಿದ್ರು. ದೆನ್ ದೇರ್ ಇಸ್ ಅ ಟರ್ಮ್ ಕಾಲ್ಡ್ ಬ್ಲಡ್ ಮನಿ. ಏನು ಬ್ಲಡ್ ಮನಿ ಅಂತ ನೋಡಿದಾಗ a death sentence of Kerala nurse in Yemen and efforts for her acquittal through blood money have reignited debates on its implication. ಅಂದ್ರೆ ಒಬ್ಬ ಕೇರಳದ ನರ್ಸ್ಗೆ ಯೆಮೆನ್ ನಲ್ಲಿ ಡೆತ್ ಸೆಂಟೆನ್ಸ್ ಅನ್ನ ಕೊಡಲಾಗಿದೆ. ಡೆತ್ ಸೆಂಟೆನ್ಸ್ ಅಂದ್ರೆ ಮರಣದಂಡನೆ. ಓಕೆ, ಎಫರ್ಟ್ಸ್ ಫಾರ್ ಹರ್ ಅಕ್ವಿಟಲ್ ಅಂದ್ರೆ ಅವಳ ಬಿಡುಗಡೆ. ಅಕ್ವಿಟಲ್ ಅಂದ್ರೆ ಬಿಡುಗಡೆಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಈ ಬ್ಲಡ್ ಮನಿ ಅನ್ನುವಂತ ಒಂದು ಏನೋ ಕ್ಯಾಂಪೇನ್ ಮಾಡ್ತಾರೆ ಅನ್ಸುತ್ತೆ, ನೋಡೋಣ. ಬ್ಲಡ್ ಮನಿ ಆರ್ ದಿಯಾ ಈಸ್ ಪ್ರಾಕ್ಟೀಸ್ ಇನ್ ಇಸ್ಲಾಮಿಕ್ ಲಾ requiring perpetrator of crime to pay a fixed amount of money to the victim or their family, especially in cases of unintentional murder. ನೋಡ್ರಿ, ಅಕಸ್ಮಾತ್ ಯಾವುದೋ ಒಬ್ಬ ವ್ಯಕ್ತಿ ಅನ್ಇಂಟೆನ್ಷನಲ್, ಉದ್ದೇಶಪೂರ್ವಕವಾಗಿ ಅಲ್ಲದೆ ಬೈ ಮಿಸ್ಟೇಕ್ ಆಗಿ ಮರ್ಡರ್ ಮಾಡಿದಾರೆ ಅನ್ಕೊಳ್ಳೋಣ. ಸೊ ಯಾರ ಮನೆಯವ್ರದ್ದು ಮರ್ಡರ್ ಆಗಿರತ್ತಲ್ಲ, ಆ ಮನೆಯವರಿಗೆ ಪರಿಹಾರವನ್ನು ಕೊಡೋದು ಬ್ಲಡ್ ಮನಿ ಅಂತ ಕರಿತೀವಿ. ನೆನ್ಪಿಟ್ಕೊಡ್ರಿ ಒಂದು ಪಾಯಿಂಟ್ ಅನ್ನ. ಫಿಲ್ಮ್ಸ್ ಅಲ್ಲಿ ಕೇಳ್ತಾರೆ ಬ್ಲಡ್ ಮನಿ ಈಸ್ ರಿಲೇಟೆಡ್ ಟು, ನೆನ್ಪಿಟ್ಕೊಡ್ರಿ. ದೆನ್ ನ್ಯಾಷನಲ್ ಟ್ರೈಬಲ್ ಹೆಲ್ತ್ ಕಾನ್ಕ್ಲೇವ್ ಅಂತ ಬರುತ್ತೆ. ಸೊ ಇದನ್ನ ಮಿನಿಸ್ಟ್ರಿ ಆಫ್ ಟ್ರೈಬಲ್ ನವರು ಮಾಡ್ತಾ ಇದ್ದಾರೆ. ಅಂದ್ರೆ ಕಾನ್ಕ್ಲೇವ್ ಅಂದ್ರೆ ಎಲ್ಲ ಒಂದು ಸಭೆ, ಆರೋಗ್ಯ ಒಂದು ಸಭೆ ನಡೀತಾ ಇದೆ. ಅಷ್ಟೊಂದು ಇಂಪಾರ್ಟೆಂಟ್ ಅನ್ಸಿಲ್ಲ ನನಗೆ. ದೆನ್ ಮನ್ನನ್ ಕಮ್ಯುನಿಟಿ ಅನ್ನುವಂಥದ್ದು ಬರುತ್ತೆ. ಮನ್ನನ್ ಕಮ್ಯುನಿಟಿ ಹೆಡ್ ಕೇರಳಾಸ್ ಓನ್ಲಿ ಟ್ರೈಬಲ್ ಕಿಂಗ್ attended the Republic Day parade in Delhi, making first ever participation of a tribal king. ನೋಡ್ರಿ, ಮನ್ನನ್ ಕಮಿಟಿ ಅನ್ನುವಂಥದ್ದು ಕೇರಳದಲ್ಲಿ ಕಂಡು ಬರುತ್ತೆ. ಅದರ ರಾಜ, ಆ ಒಂದು ಸಮುದಾಯದ ರಾಜ ನಮ್ಮ ಭಾರತ ಸರ್ಕಾರದ ರಿಪಬ್ಲಿಕ್ ಡೇ ನ ಸಭೆಗೆ ಹಾಜರಾಗಿದ್ರು ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋಡ್ರಿ, ಈ ಮನ್ನನ್ ಕಮಿಟಿಯಲ್ಲಿ ಮಾತ್ರ ರಾಜ ಇರ್ತಾನಂತೆ, ಬೇರೆ ಎಲ್ಲ ಆದಿವಾಸಿ ಕಮಿಟಿಗಳಲ್ಲಿ ರಾಜ ಇಲ್ಲ. ಈ ಒಂದು ಕಮಿಟಿನಲ್ಲಿ ರಾಜ ಇದ್ದಾನೆ, ಬೇರೆ ಕಡೆ ಇಲ್ಲ. ಆತರ ವೆರಿ ಇಂಪಾರ್ಟೆಂಟ್. ತಮಿಳು ಮತ್ತು ಮಲಯಾಳ ಮಿಕ್ಸ್ ಆಗಿರುವಂತ ಭಾಷೆನ ಬಳಸ್ತಾರೆ ಅವರು. ಮ್ಯಾಟ್ರಿಲಿನಿಯಲ್ ಸಿಸ್ಟಮ್ ಆಫ್ ಡಿಸೆಂಟ್ ಅಂದ್ರೆ ಮ್ಯಾಟ್ರಿಯರ್ಕಿ ಅಂತ ಹೇಳ್ತೀವಲ್ಲ, ಸೊ ಆತರಲ್ಲಿ ಮ್ಯಾಟ್ರಿಲಿನಿಯಲ್ ಇದೆ, ಅಂದ್ರೆ ಮಾತೃ ಪ್ರಧಾನವಾಗಿ ಬರುತ್ತೆ ಅಂತ ಹೇಳ್ತಾರೆ.
ದೆನ್ ರಾಜನನ್ನ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಇಲ್ಲಿ ಅಂತ ಅಂದ್ರೆ ಕಮ್ಯುನಿಟಿಯ ಮುಖ್ಯಸ್ಥ ಆಯ್ಕೆ ಮಾಡ್ತಾನೆ. ದೆನ್ ಟೋಡಾ ಅಥವಾ ತೋಡಾ ಟ್ರೈಬ್ ಎಲ್ಲಿದೆ ಅಂತ ಅಂದ್ರೆ ಆ ಮೋದಬೆತ್ ವಾಸ್ ಸೆಲೆಬ್ರೇಟೆಡ್ ಅಟ್ ದ ಮುದತನಾಡು ಮುಂಡ್ ಏನ ಅಷ್ಟೊಂದು ಇಂಪಾರ್ಟೆಂಟ್ ಅಂಶ ಇಲ್ಲ ಇಲ್ಲಿ ಇದ್ರ ಬಗ್ಗೆ. ಈ ಹೆಸರು ಅಷ್ಟು ನೆನ್ಪಿಟ್ಕೊಡ್ರಿ, ತೋಡಾ ಟ್ರೈಬ್ ಅಂತ. ಕೋಂಡ್ ರೆಡ್ಡಿ ಟ್ರೈಬ್, ಕೋಂಡ್ ರೆಡ್ಡಿ ಅಂತ ಅಂದ್ರೆ ಹೆಸರಲ್ಲೇ ಕಂಡು ಬರ್ತಾ ಇದೆ. ಆಂಧ್ರ ಪ್ರದೇಶ ಇದೆಯಾ ಅಂತ ನೋಡೋಣ ಇದನ್ನ. ಇಟ್ ಈಸ್ ಅ PVTG ಗ್ರೂಪ್, ಪರ್ಟಿಕ್ಯುಲರ್ಲಿ ವರ್ನರೇಬಲ್ ಟ್ರೈಬ್ ಗ್ರೂಪ್, ವೆರಿ ಇಂಪಾರ್ಟೆಂಟ್ ಇದು. ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತೆ ನಮಗೆ, ಸಾಕಷ್ಟಿದ್ರೆ ಮತ್ತೇನ್ ಅಂಶ ಇಲ್ಲ. ದೆನ್ ವೆರಿ ಇಂಪಾರ್ಟೆಂಟ್ ಟರ್ಮ್ ಜನ್ ಬೇಟಾ ಅಂತ ಬರುತ್ತೆ. ಏನಿದು ಜನ್ ಬೇಟಾ ಅಂತ ಅಂದ್ರೆ ನೋಡಿ, ಪ್ರತಿ 15 ವರ್ಷಗಳಿಗೊಮ್ಮೆ ಒಂದು ಜನರೇಷನ್ ಚೇಂಜ್ ಆಗ್ತಾ ಇರತ್ತೆ. ಹಾಗೇನೆ ಈಗ ಇದ್ರಲ್ಲಿ ಮ್ಯಾಕ್ಸಿಮಮ್ ನೀವ್ ಯಾರ್ಯಾರು ನೋಡ್ತಾ ಇದೀರಿ ನೋಡ್ರಿ ನನ್ನ ಕ್ಲಾಸ್ ಅನ್ನ, ನೀವೆಲ್ಲರೂ ಜೆನ್ ಜಿ ಅಂತ ಅಂದ್ರೆ ಏನ್ ಗೊತ್ತಾ, ಜೆನ್ ಜೆಡ್ ಅಂತ ಕೂಡ ಅನ್ಬಹುದು, ಬಟ್ ಶಾರ್ಟ್ ಆಗಿ ಅದನ್ನ ಜೆನ್ ಜಿ ಅಂತ ಕರೀತಾರೆ. 1996ರಿಂದ 2010 ನಡುವೆ ಹುಟ್ಟಿರೋರ್ನ ಜೆನ್ ಜಿ ಅಂತ ಕರೀತಾರೆ. 2011 2024 ನಡುವೆ ಹುಟ್ಟಿರೋರನ್ನ ಜೆನ್ ಅಲ್ಫಾ ಅಂತ ಕರೀತಾರೆ. ಈಗ ಏನ್ ಹುಟ್ಟಿದಾರೆ ನೋಡ್ರಿ 2025 ಜನವರಿ 1ರಿಂದ ಇವರನ್ನ ಏನಂತ ಕರಿಬೇಕು ನಾವೆಲ್ಲರೂ, ಜನರೇಷನ್ ಬೀಟಾ ಅಂತ ಕರಿಬೇಕು, ಜೆನ್ ಬೀಟಾ ಅಂತ ಕರಿಬೇಕು ಇವ್ರನ್ನ. ಓಕೆ, ಸೊ ಇವರ ಬಿಹೇವಿಯರ್ಗಳು ಹಂತ ಹಂತವಾಗಿ ಚೇಂಜ್ ಆಗ್ತಾ ಇರತ್ತೆ. ಓಕೆ, ಅಂದ್ರೆ ಒಂದು ರೀತಿ ಜನರೇಷನ್ ಚೇಂಜ್ ಆಗ್ತಾ ಇರತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಅಷ್ಟೇ, ಮತ್ತೇನಿಲ್ಲ. ಓಕೆ, ಇಷ್ಟು ಅಂಶ ನಿಮ್ಮ ಗಮನದಲ್ಲಿರಲಿ. ಉಳಿದಿರೋದನ್ನ ನಾವು ಜಿಯೋಗ್ರಫಿಯನ್ನ ಮುಂದಿನ ಕ್ಲಾಸಲ್ಲಿ ನೋಡೋಣ. ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್.